ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ವೆಂಕಟೇಶ್ವರ ಸ್ವಾಮಿ ಯಾರು, ಅವರನ್ನು ಮಹಾವಿಷ್ಣು ದಶಾವತಾರಗಳಲ್ಲಿ ಎಲ್ಲೂ ಏಕೆ ಪರಿಗಣಿಸುವುದಿಲ್ಲ? ಸಾಕ್ಷಾತ್ ಮಹಾಲಕ್ಷ್ಮಿ ಪತಿಯಾದ ಶ್ರೀನಿವಾಸನಿಗೆ ಕುಬೇರನ ಹತ್ತಿರ ಯುಗವೆಲ್ಲ ತೀರಿಸಿದರೂ ಮುಗಿಯದ ಸಾಲ ಏಕಾಯಿತು? ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಕಶ್ಯಪ ಇನ್ನಿತರೆ ಮಹರ್ಷಿಗಳು ಗಂಗಾ ನದಿ ದಡದಲ್ಲಿ ಕಲಿಯುಗ ರಕ್ಷಣೆಗಾಗಿ ಯಾಗ ಮಾಡಲು ತೀರ್ಮಾನಿಸಿಕೊಂಡಿದ್ದರು. ಯಾಗ ಶುರು ಮಾಡುವ ಸಮಯಕ್ಕೆ ಸರಿಯಾಗಿ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದು ಕಶ್ಯಪ ಹಾಗೂ ಉಳಿದ ಮಹರ್ಷಿಗಳೊಂದಿಗೆ ಈ ಯಜ್ಞ ಯಾವ ಕಾರಣಕ್ಕಾಗಿ ಮಾಡುತ್ತಿದ್ದೀರಿ? ಯಾಗ ಫಲವನ್ನು ಸ್ವೀಕರಿಸಿ ಕಲಿಯುಗವನ್ನು ಕಾಪಾಡುವವರು ಯಾರು ಎಂದು ಕೇಳಿದಾಗ ಮಹರ್ಷಿಗಳು ನಾರದ ಮುನಿಯ ಪ್ರಶ್ನೆಗೆ ಉತ್ತರಕ್ಕಾಗಿ ಭೃಗು ಮಹರ್ಷಿಯ ಹತ್ತಿರ ಹೋಗಿ, ಕಲಿಯುಗದಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ದರ್ಶನ, ಪ್ರಾರ್ಥನೆ, ಅರ್ಚನೆಗಳಿಂದ ಪ್ರಸಿದ್ಧಿ ಪಡೆದು ಭಕ್ತರ ಕಷ್ಟವನ್ನು ಹೋಗಲಾಡಿಸಿ ಸಕಲ ಕೋರಿಕೆಗಳನ್ನು ಈಡೇರಿಸುತ್ತಾರೋ ಪರೀಕ್ಷೆ ಮಾಡಿ ತಿಳಿಸಿಕೊಡಿ ಎಂದು ಕೇಳಿದರು. ಮಹರ್ಷಿಗಳ ಕೋರಿಕೆಯ ಮೇರೆಗೆ ಭೃಗು ಮಹರ್ಷಿ ಯಜ್ಞದ ಕೋಲು ಮತ್ತು ಕಮಂಡಲ ಹಿಡಿದುಕೊಂಡು ಮೊದಲು ಸತ್ಯಲೋಕಕ್ಕೆ ಹೋದರು. ಅಲ್ಲಿ ಬ್ರಹ್ಮದೇವರು ಸರಸ್ವತಿ ಸಮೇತರಾಗಿ ಭೃಗು ಮಹರ್ಷಿಯ ಬರುವಿಕೆಯನ್ನು ಗಮನಿಸದೆ ಸರಸ್ವತಿ ದೇವಿಯ ಸಂಗೀತವನ್ನು ಕೇಳುತ್ತಾ ಅವರ ದರ್ಶನಕ್ಕಾಗಿ ಬಂದ ಮುನಿಗಳಿಗೆ ದರ್ಶನ ಕೊಡುತ್ತಾ ಸೃಷ್ಟಿಯನ್ನು ಮುನ್ನಡೆಸುತ್ತಿದ್ದರು. ಭೃಗು ಮಹರ್ಷಿ ಅಹಂಕಾರದಿಂದ ಬ್ರಹ್ಮದೇವರೊಂದಿಗೆ, ನನ್ನ ಬರುವಿಕೆಯನ್ನು ಗಮನಿಸದ ನಿನಗೆ ಕಲಿಯುಗದಲ್ಲಿ ಭೂಲೋಕದಲ್ಲಿ ಯಾವ ದೇವಾಲಯವನ್ನು ನಿರ್ಮಿಸುವುದಿಲ್ಲ, ಹಾಗೆ ನೀನು ಎಂದಿಗೂ ಪೂಜಿಸಲ್ಪಡುವುದಿಲ್ಲ ಎಂದು ಶಪಿಸಿದರು. ಅವಮಾನದ ಭಾರ ಮತ್ತು ಕೋಪದಿಂದ ಭೃಗು ಮಹರ್ಷಿ ಕೈಲಾಸಕ್ಕೆ ಹೋದರು. ಶಿವಲೋಕದಲ್ಲಿ ಶಿವ ಪಾರ್ವತಿ ಆನಂದ ತಾಂಡವ ಮಾಡುತ್ತಾ ಪರಮಾನಂದದಲ್ಲಿ ಮುಳುಗಿದ್ದರು. ಅವರು ಮಹರ್ಷಿಯ ಬರುವಿಕೆಯನ್ನು ಗಮನಿಸದೇ ಇದ್ದುದರಿಂದ ಕೋಪಾಗ್ನಿಗೆ ಗುರಿಯಾದ ಭೃಗು ಮಹರ್ಷಿ ಶಿವನಿಗೆ, ಇನ್ನು ಕಲಿಯುಗದಲ್ಲಿ ಭೂಲೋಕದಲ್ಲಿ ನಿನ್ನನ್ನು ಕೇವಲ ಲಿಂಗರೂಪದಲ್ಲಿ ಮಾತ್ರವೇ ಪೂಜಿಸುತ್ತಾರೆ ಎಂದು ಶಪಿಸಿದರು. ಅಸಂತೃಪ್ತಿಯಿಂದ ಎಷ್ಟೋ ಕೋಪದಿಂದ ವೈಕುಂಠ ಲೋಕಕ್ಕೆ ಹೋದರು ಭೃಗು ಮಹರ್ಷಿ. ಶೇಷತಲ್ಪ ಶ್ರೀನಿವಾಸನನ್ನು ದೃಢವಾದ ಸ್ವರದಲ್ಲಿ ಕರೆದರು. ಎಷ್ಟು ಸಲ ಕರೆದರೂ ಉತ್ತರ ಕೊಡಲಿಲ್ಲ ಎಂದು ಭೃಗು ಮಹರ್ಷಿ ಲಕ್ಷ್ಮೀ ನಿವಾಸವಾದ ನಾರಾಯಣನ ವಕ್ಷಸ್ಥಳದ ಮೇಲೆ ಕಾಲಿನಿಂದ ಒದ್ದರು. ಆಗ ಶ್ರೀ ಮಹಾವಿಷ್ಣು ಆದಿಶೇಷನ ಮೇಲಿಂದ ಕೆಳಗಿಳಿದು ಭೃಗು ಮಹರ್ಷಿಗೆ ನಮಸ್ಕರಿಸಿ, ಓ ಮಹರ್ಷಿ, ನಿಮ್ಮ ಬರುವಿಕೆಯನ್ನು ಗಮನಿಸಲಿಲ್ಲ, ನನ್ನನ್ನು ಕ್ಷಮಿಸಿ. ನನ್ನ ವಕ್ಷಸ್ಥಳದ ಮೇಲೆ ಒದ್ದು ನಿಮ್ಮ ಮೃದುವಾದ ಪಾದಗಳಿಗೆ ಎಷ್ಟೊಂದು ನೋವಾಗಿರಬೇಕು ಎಂದು ಭೃಗು ಮಹರ್ಷಿಯ ಪಾದಗಳನ್ನು ಅವರ ತೊಡೆಯ ಮೇಲೆ ಇಟ್ಟುಕೊಂಡು ಅದನ್ನು ಒತ್ತಲು ಶುರು ಮಾಡಿದರು. ಆ ರೀತಿ ಒತ್ತುತ್ತಾ ಒತ್ತುತ್ತಾ ಮಹರ್ಷಿಯ ಅಹಂಕಾರಕ್ಕೆ ಮೂಲವಾದ ಅವರ ಪಾದದ ಕೆಳಭಾಗದಲ್ಲಿದ್ದಂತ ಕಣ್ಣನ್ನು ಹಿಸುಕಿಬಿಟ್ಟರು. ಕೂಡಲೇ ಮಹರ್ಷಿ ಎದ್ದು ನಿಂತು ಮಹಾವಿಷ್ಣುವಿಗೆ ನಮಸ್ಕರಿಸುತ್ತಾ, ಸ್ವಾಮಿ, ನೀವು ಸರ್ವಗುಣ ಸಂಪನ್ನರು. ನಾವು ಶುರು ಮಾಡಿದ ಯಜ್ಞಫಲ ನಿಮಗೆ ಮಾತ್ರ ಸೇರಬೇಕು. ಹಾಗೆ ಕಲಿಯುಗವನ್ನು ರಕ್ಷಿಸುವ ಸಂರಕ್ಷಕ ಶ್ರೀ ಮಹಾವಿಷ್ಣು ಎಂದು ಹೇಳಿ ಅವರ ಹತ್ತಿರ ಕ್ಷಮೆ ಯಾಚಿಸಿದರು. ಅಷ್ಟರಲ್ಲಿ ಲಕ್ಷ್ಮೀದೇವಿಯ ಮನಸ್ಸಿನಲ್ಲಿ, ಸರ್ವಾಂತರ್ಮಿಯಾದ ನನ್ನ ಗಂಡನನ್ನು ಒಬ್ಬ ಮಹರ್ಷಿ ಅವಮಾನ ಮಾಡಿ ನನ್ನ ಸ್ಥಾನವಾದ ಶ್ರೀಹರಿ ವಕ್ಷಸ್ಥಳದ ಮೇಲೆ ಕಾಲನ್ನಿಟ್ಟು ನನ್ನ ಮತ್ತು ನನ್ನ ಗಂಡನನ್ನು ಅವಮಾನಿಸಿದ ಆ ಮಹರ್ಷಿಯನ್ನು ಶಿಕ್ಷಿಸದೆ ಸೇವೆಗಳು ಮಾಡಿ ಕಳಿಸಿದ ಮಹಾವಿಷ್ಣುವನ್ನು ದುಃಖ ಮತ್ತು ಕೋಪದಿಂದ ನೋಡಿ ಕೋಪಿಸಿಕೊಂಡು ಭೂಲೋಕಕ್ಕೆ ಹೊರಟು ಹೋದರು. ಲಕ್ಷ್ಮೀದೇವಿ ಇರದ ವೈಕುಂಠದಲ್ಲಿ ಇರಲಾರದ ಮಹಾವಿಷ್ಣು ಆಕೆಯನ್ನು ಹುಡುಕುತ್ತಾ ಭೂಲೋಕಕ್ಕೆ ಹೋದರು. ಲಕ್ಷ್ಮೀದೇವಿ ಕೋಪದಲ್ಲಿ ಅಂದು ಕರವೀರಪುರ್, ಇಂದು ಕೊಲ್ಲಾಪುರ್ ಎಂದು ಕರೆಯಲ್ಪಡುವ ಜಾಗದಲ್ಲಿ ತಲುಪಿ ಅಲ್ಲೇ ವಾಸ ಮಾಡಲು ಶುರು ಮಾಡಿದರು. ಮಹಾಲಕ್ಷ್ಮಿಗಾಗಿ ಮಹಾವಿಷ್ಣು ಭೂಲೋಕ ತಲುಪಿ ಸುವರ್ಣಮುಖಿ ನದಿ ತೀರದಲ್ಲಿದ್ದ ವೆಂಕಟಗಿರಿ ಎಂಬ ಬೆಟ್ಟದ ಮೇಲೆ ಇಳಿದು ಪುಷ್ಕರಣಿ ಪಕ್ಕದಲ್ಲಿದ್ದ ಹುಣಸೆ ಮರದ ಕೆಳಗಡೆ ಇದ್ದಂತ ಹುತ್ತದೊಳಗಡೆ ಲಕ್ಷ್ಮೀದೇವಿ ಹಿಂದಿರುಗಿ ಬರಬೇಕು ಎಂದು ಊಟ ನೀರು ಮುಟ್ಟದೆ ಧ್ಯಾನ ಮಾಡುತ್ತಾ ಕುಳಿತುಕೊಂಡರು. ಮಹಾವಿಷ್ಣು ಪರಿಸ್ಥಿತಿಯನ್ನು ನೋಡಿ
ಬ್ರಹ್ಮದೇವರು ಮತ್ತು ಪರಮೇಶ್ವರ ಕೊಲ್ಲಾಪುರದಲ್ಲಿದ್ದ ಲಕ್ಷ್ಮಿಯನ್ನು ಭೇಟಿಯಾಗಿ ವೈಕುಂಠಕ್ಕೆ ಬರುವಂತೆ ಕೇಳಿಕೊಂಡರು. ಕೋಪ ಕಡಿಮೆಯಾಗಿರದಂತ ದೇವಿ ಅವರ ಪ್ರಾರ್ಥನೆಯನ್ನು ನಿರಾಕರಿಸಿದಳು. ಬ್ರಹ್ಮದೇವರು ಮತ್ತು ಪರಮೇಶ್ವರ ಮಹಾವಿಷ್ಣುವಿನ ಹಸಿವನ್ನು ನೀಗಿಸಲು ಅವರಿಬ್ಬರು ಹಸು ಹಾಗೂ ಕರುವಿನಂತೆ ಬದಲಾಗಿ ಲಕ್ಷ್ಮೀದೇವಿಯ ಸಹಾಯ ಬೇಡಿದರು. ಲಕ್ಷ್ಮೀದೇವಿ ಹಸು ಮೇಯಿಸುವವಳಂತೆ ಬದಲಾಗಿ ಚೋಳ ರಾಜನಿಗೆ ಆ ಹಸು ಮತ್ತು ಕರುವನ್ನು ಮಾರಿದಳು. ಚೋಳ ರಾಜ ಅವನ ಹಸು ಮಂದೆಯ ಜೊತೆಗೆ ಇವುಗಳನ್ನು ಕೂಡ ಸೇರಿಸಿ ವೆಂಕಟಗಿರಿ ಪರ್ವತದ ಮೇಲೆ ಮೇಯಲು ಕಳಿಸಿದ. ಆ ಹಸು ಮಹಾವಿಷ್ಣು ಇದ್ದ ಹುತ್ತವನ್ನು ಕಂಡುಹಿಡಿದು ಹುತ್ತದ ರಂಧ್ರದೊಳಗೆ ಕೆಚ್ಚಲನ್ನಿಟ್ಟು ಅದರ ಹಾಲನ್ನು ಮಹಾವಿಷ್ಣುವಿಗೆ ಆಹಾರವಾಗಿ ಸಮರ್ಪಿಸಿತು. ಆ ದೃಶ್ಯವನ್ನು ನೋಡಿದ ಹಸು ಮೇಯಿಸುವವನು ಕೋಪದಿಂದ ಹಸುವಿನ ಮೇಲೆ ಕೊಡಲಿಯನ್ನು ಎಸೆದ. ಹಸುವನ್ನು ಕಾಪಾಡಲು ಶ್ರೀನಿವಾಸ ಹುತ್ತದಿಂದ ಮೇಲಕ್ಕೆ ಎದ್ದು ಹಸುವಿಗೆ ಅಡ್ಡವಾಗಿ ನಿಂತುಕೊಂಡರು. ಆ ಕೊಡಲಿ ಶ್ರೀನಿವಾಸನ ತಲೆಗೆ ತಗುಲಿ ರಕ್ತ ಸುರಿಯಲಾರಂಭಿಸಿತು. ಮಹಾವಿಷ್ಣುವಿನ ರಕ್ತವನ್ನು ನೋಡಿದ ಆ ಹಸು ಮೇಯಿಸುವವನು ಅಲ್ಲಿಂದಲ್ಲೇ ಮೃತಪಟ್ಟ. ಒಂದು ಹಸುವಿನ ಮೇಲೆ ಕೊಡಲಿ ಎತ್ತಿದ ಆ ರಾಜನ ಅಧರ್ಮ ಪರಿಪಾಲನೆಗೆ ಕೋಪಗೊಂಡ ಮಹಾವಿಷ್ಣು ಚೋಳರಾಜನನ್ನು ಪಿಶಾಚಿಯಾಗಿ ಬದಲಾಗುವಂತೆ ಶಪಿಸಿದರು. ಚೋಳರಾಜ ಕ್ಷಮಿಸುವಂತೆ ಕೇಳಿದಾಗ ಮಹಾವಿಷ್ಣು ಅವನೊಂದಿಗೆ, ಮುಂದಿನ ಜನ್ಮದಲ್ಲಿ ನೀನು ಆಕಾಶ ರಾಜನಂತೆ ಜನಿಸಿ ಶ್ರೀನಿವಾಸ ಮತ್ತು ಪದ್ಮಾವತಿಯ ಮದುವೆಯಾದ ಮೇಲೆ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ವರ ಕೊಟ್ಟರು. ಶ್ರೀನಿವಾಸನ ತಲೆಯ ಮೇಲೆ ಗಾಯವಾದ ಜಾಗದಲ್ಲಿ ಕೂದಲು ಉದುರಿ ಹೋದದ್ದನ್ನು ಆ ದಿಕ್ಕಿನಲ್ಲಿ ಆಕಾಶ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದ ನೀಲಾದೇವಿ ಗಮನಿಸಿ, ಇಷ್ಟೊಂದು ಮನೋಹರವಾಗಿರುವ ಮುಖದ ಮೇಲೆ ಕೂದಲಿರದ ಆ ಜಾಗ ಲೋಪವಾಗಬಾರದು ಎಂದು ಭಾವಿಸಿ ಆಕೆಯ ಕೂದಲನ್ನು ಕಿತ್ತು ಶ್ರೀನಿವಾಸನಿಗೆ ಕೊಟ್ಟಳು. ಆ ದೇವಿಯ ಭಕ್ತಿಗೆ ಮೆಚ್ಚಿ ತಿರುಪತಿಯಲ್ಲಿ ಭಕ್ತರು ಕೂದಲನ್ನು ಕೊಟ್ಟಾಗ ಅದು ನಿನಗೆ ತಲುಪಿ ನಿನ್ನ ಹೆಸರು ಪ್ರಸಿದ್ಧಿಯಾಗುತ್ತದೆ ಎಂದು ವರ ಕೊಟ್ಟರು. ಅದರ ನಂತರ ಮಹಾವಿಷ್ಣು ಶ್ರೀನಿವಾಸನಂತೆ ವರಾಹ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಬೆಟ್ಟದ ಮೇಲೆ ತಿರುಗಾಡುತ್ತಿದ್ದರು. ವರಾಹಸ್ವಾಮಿ ಬೆಟ್ಟದ ಮೇಲೆ ಶ್ರೀನಿವಾಸನಿಗೆ ನಿವಾಸ ಸ್ಥಳವನ್ನು ಕೊಟ್ಟಾಗ ವರಾಹಸ್ವಾಮಿಯ ಸಹಾಯಕ್ಕೆ ಶ್ರೀನಿವಾಸ, ತಿರುಮಲ ಬೆಟ್ಟದ ಮೇಲೆ ನನ್ನ ದರ್ಶನಕ್ಕಾಗಿ ಬರುವ ಭಕ್ತರು ಮೊಟ್ಟ ಮೊದಲು ನಿನ್ನ ದರ್ಶನ ಪಡೆಯುತ್ತಾರೆ ಎಂದು ವರ ಕೊಟ್ಟರು. ವೆಂಕಟಾದ್ರಿಯ ಮೇಲೆ ವಕುಳಾದೇವಿ ಕೆಲ ಕಾಲದಿಂದ ವರಾಹಸ್ವಾಮಿಗೆ ಸೇವೆ ಮಾಡುತ್ತಿದ್ದಳು. ಈ ವಕುಳಾದೇವಿ ಬೇರೆ ಯಾರೂ ಅಲ್ಲ, ದ್ವಾಪರಯುಗದಲ್ಲಿ ಶ್ರೀಕೃಷ್ಣನಿಗೆ ಹಾಲುಣಿಸಿ ಬೆಳೆಸಿದ ತಾಯಿ ಯಶೋದೆ. ಆ ಜನ್ಮದಲ್ಲಿ ಶ್ರೀಕೃಷ್ಣ ಕಂಸನನ್ನು ಸಂಹರಿಸಲು ಅತಿ ಚಿಕ್ಕ ವಯಸ್ಸಿನಲ್ಲೇ ಯಶೋದೆಯನ್ನು ಬಿಟ್ಟು ಹೋಗಿದ್ದರು. ಮತ್ತೆ ಆಕೆಯನ್ನು ಭೇಟಿಯಾಗಲು ಸಾಧ್ಯವಾಗದೇ ಇದ್ದುದರಿಂದ ಯಶೋದಾದೇವಿ ಮಗನ ಮದುವೆ ನೋಡಲು ಸಾಧ್ಯವಾಗಲಿಲ್ಲವಲ್ಲ ಎಂದು ದುಃಖಿಸಿದಳು. ಆಗ ಮಹಾವಿಷ್ಣು, ಅಮ್ಮ, ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಇನ್ನೊಂದು ಜನ್ಮದಲ್ಲಿ ನಿನ್ನ ಕೋರಿಕೆ ಖಂಡಿತ ಈಡೇರುತ್ತದೆ ಎಂದು ವರ ಕೊಟ್ಟಿದ್ದರು. ಆ ಯಶೋದಾದೇವಿಯೇ ವಕುಳಾ ದೇವಿಯಂತೆ ಕಲಿಯುಗದಲ್ಲಿ ಜನಿಸಿ ವೆಂಕಟಾದ್ರಿಯ ಮೇಲೆ ಶ್ರೀನಿವಾಸನಿಗೆ ತಾಯಿಯಾಗಿ ಅವರ ಊಟೋಪಚಾರವನ್ನು ನೋಡಿಕೊಂಡರು. ತಿರುಮಲದಿಂದ 20 ಕಿಲೋಮೀಟರ್ ದೂರದಲ್ಲಿದ್ದ ನಾರಾಯಣಪುರವನ್ನು ಸುಧರ್ಮ ಎಂಬ ರಾಜ ಪಾಲಿಸುತ್ತಿದ್ದ. ಪಿಶಾಚಿಯಂತೆ ಬದಲಾಗಿದ್ದ ಚೋಳರಾಜ ಮುಂದಿನ ಜನ್ಮಕ್ಕಾಗಿ ಸುಧರ್ಮನ ಹೆಂಡತಿಯ ಗರ್ಭದೊಳಗೆ ಪ್ರವೇಶಿಸಿ ಅವರ ಮಗನಾಗಿ ಜನಿಸಿದ. ಅವನೇ ಆಕಾಶರಾಜ. ಆಕಾಶರಾಜ ಮತ್ತು ಅವರ ಹೆಂಡತಿ ಧರಣಿದೇವಿಗೆ ಸಂತಾನ ಇರದಿದ್ದಾಗ ಮಹಾಯಜ್ಞ ಮಾಡಬೇಕೆಂದು ತೀರ್ಮಾನಿಸಿಕೊಂಡು ಒಂದು ಪುಣ್ಯ ದಿನದಂದು ಭೂಮಿಯನ್ನು ನೇಗಿಲಿನಿಂದ ಅಗೆಯುತ್ತಿದ್ದಾಗ ಭೂಮಿಯೊಳಗಿನಿಂದ ಒಂದು ತಾವರೆ ಹೂವು ಹೊರಗಡೆ ಬಂದು ಅದು ಅರಳಿ ಅದರೊಳಗೆ ಮುದ್ದಾದ ಒಂದು ಹೆಣ್ಣು ಮಗು ಕಾಣಿಸಿತು. ಆಗ ಆಕಾಶವಾಣಿ ಅವರಿಗೆ ಆ ಮಗುವನ್ನು ಸ್ವೀಕರಿಸುವಂತೆ ಹೇಳಿತು. ಕಮಲದ ಮತ್ತೊಂದು ಹೆಸರು ಪದ್ಮ. ಹಾಗಾಗಿ ಮಗಳಿಗೆ ಪದ್ಮಾವತಿ ಎಂದು ಆಕಾಶರಾಜ ಹೆಸರಿಟ್ಟ. ಮಗುವನ್ನು ದಂಪತಿಗಳು ಅತೀ ಮುದ್ದಾಗಿ ಬೆಳೆಸಿದರು. ಪದ್ಮಾವತಿ ದೇವಿ ಬೆಳೆದು ದೊಡ್ಡವಳಾದಳು. ಮಗಳಿಗೆ ಮದುವೆ ಮಾಡಬೇಕು ಅಂದುಕೊಂಡ ಆಕಾಶರಾಜ ಒಂದು ದಿನ ಪದ್ಮಾವತಿ ದೇವಿ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದ ಸಮಯದಲ್ಲಿ ಶ್ರೀನಿವಾಸ ಒಂದು ಮದ ಹತ್ತಿದ ಆನೆಯನ್ನು ಅಟ್ಟಾಡಿಸುತ್ತಾ ಆ ಉದ್ಯಾನವನದೊಳಗೆ ಪ್ರವೇಶಿಸಿದರು. ಅಲ್ಲಿ ಪದ್ಮಾವತಿ ಮತ್ತು ಶ್ರೀನಿವಾಸ
ಒಬ್ಬರನ್ನೊಬ್ಬರು ನೋಡಿಕೊಂಡರು. ಇಬ್ಬರ ಮಧ್ಯೆ ಪರಿಚಯ ಬೆಳೆಯಿತು. ಪದ್ಮಾವತಿ ದೇವಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನೆಗೆ ಬಂದ ಶ್ರೀನಿವಾಸ ಆಕೆಯನ್ನೇ ನೆನೆಸಿಕೊಂಡು ಕೊರಗುತ್ತಿದ್ದರು. ಮಗನ ಮುಖದಲ್ಲಿ ಗೊಂದಲವನ್ನು ನೋಡಿದ ವಕುಳಾದೇವಿ ಏಕಿಷ್ಟೊಂದು ಚಿಂತೆಯಲ್ಲಿದ್ದೀಯಾ ಎಂದು ಕೇಳಿ ವಿಷಯ ತಿಳಿದುಕೊಂಡಳು. ಕೂಡಲೇ ನಾರಾಯಣಪುರಕ್ಕೆ ಹೋಗಿ ಆಕಾಶರಾಜನನ್ನು ಭೇಟಿಯಾಗಿ ಪದ್ಮಾವತಿ ಮತ್ತು ಶ್ರೀನಿವಾಸನ ಮದುವೆಯನ್ನು ನಿಶ್ಚಯಿಸಿದಳು. ಶ್ರೀನಿವಾಸ ತನ್ನ ಹಾಗೂ ಪದ್ಮಾವತಿಗೆ ನಡೆಯುತ್ತಿರುವ ಮದುವೆಗೆ ಬ್ರಹ್ಮದೇವರು, ಪರಮೇಶ್ವರ, ಇಂದ್ರಾದಿ ದೇವತೆಗಳು, ಋಷಿ ಮುನಿಗಳು ಮುಂತಾದವರನ್ನು ಆಹ್ವಾನಿಸಿದರು. ಅವರ ಜೊತೆ ಕೊಲ್ಲಾಪುರದಲ್ಲಿದ್ದ ಲಕ್ಷ್ಮೀದೇವಿಯನ್ನು ಕೂಡ ಆಹ್ವಾನಿಸಿದರು. ಲಕ್ಷ್ಮೀದೇವಿ ತನ್ನ ಪತಿ ಮಹಾವಿಷ್ಣು ತ್ರೇತಾಯುಗದಲ್ಲಿ ತನಗೆ ಕೊಟ್ಟ ಮಾತನ್ನು ನೆರವೇರಿಸುತ್ತಿದ್ದಾರೆ ಎಂದು ಸಂತೋಷಪಟ್ಟರು. ತ್ರೇತಾಯುಗದಲ್ಲಿ ಲಕ್ಷ್ಮೀದೇವಿ ಸೀತೆಯಂತೆ ವೇದವತಿ ಲಕ್ಷ್ಮೀದೇವಿಯ ಅಂಶದಿಂದ ಜನಿಸಿದ್ದರು. ರಾವಣ ಸೀತಾದೇವಿಯನ್ನು ಅಪಹರಿಸಿದಾಗ ವೇದವತಿ ಅಗ್ನಿದೇವರ ಸಹಾಯದಿಂದ ಮಾಯಾ ಸೀತೆಯಂತೆ ಬದಲಾಗಿ ಅಶೋಕವನದಲ್ಲಿ ರಾವಣನ ದುಷ್ಟ ಕಾರ್ಯಗಳನ್ನು ಅನುಭವಿಸಿದ್ದಳು. ಶ್ರೀರಾಮ ರಾವಣನನ್ನು ಸಂಹರಿಸಿದ ನಂತರ ಮಾಯಾ ಸೀತೆ ಅಂದರೆ ವೇದವತಿ ಅಗ್ನಿ ಪ್ರವೇಶ ಮಾಡಿದಾಗ ನಿಜವಾದ ಸೀತಾದೇವಿ ಅಗ್ನಿಯೊಳಗಿನಿಂದ ಹೊರಬಂದು ವೇದವತಿಯೊಂದಿಗೆ ತನಗೆ ಮಾಡಿದ ಉಪಕಾರಕ್ಕೆ ಬದಲಾಗಿ ಒಂದು ವರವನ್ನು ಕೇಳು ಅಂದಾಗ ಆಕೆ ಮಹಾವಿಷ್ಣುವನ್ನು ಮದುವೆಯಾಗಬೇಕು ಎಂಬ ಕೋರಿಕೆಯನ್ನು ಹೇಳಿದಳು. ಸೀತಾದೇವಿ ಶ್ರೀರಾಮನನ್ನು ಕೇಳಿದಾಗ ಶ್ರೀರಾಮ ಅವರು ತ್ರೇತಾಯುಗದಲ್ಲಿ ಏಕಪತ್ನಿ ವ್ರತನಾಗಿರುವುದರಿಂದ ಕಲಿಯುಗದಲ್ಲಿ ಆಕೆಯನ್ನು ಮದುವೆಯಾಗುತ್ತೇನೆ ಎಂದು ಲಕ್ಷ್ಮಿ ಸ್ವರೂಪವಾದ ಸೀತಾದೇವಿಗೆ ಮಾತು ಕೊಟ್ಟಿದ್ದರು. ವೇದವತಿ ದೇವಿಯೇ ಕಲಿಯುಗದಲ್ಲಿ ಪದ್ಮಾವತಿ ದೇವಿಯಂತೆ ಜನಿಸಿದ್ದಳು. ಇನ್ನು ಎಷ್ಟೋ ಮಹಾಮಹಿಮಾನ್ವಿತರನ್ನು ಆಹ್ವಾನಿಸಿದ ಶ್ರೀನಿವಾಸನ ಹತ್ತಿರ ಬಿಡುಗಾಸು ಕೂಡ ಇರಲಿಲ್ಲ. ಹಾಗಾಗಿ ಅವರು ಕುಬೇರನನ್ನು ಸಾಲ ಕೇಳಿದರು. ಕುಬೇರ ಶ್ರೀನಿವಾಸನಿಗೆ ಬೇಕಾದಷ್ಟು ಹಣವನ್ನು ಸಾಲವಾಗಿ ಕೊಟ್ಟು ಅದನ್ನು ಕಲಿಯುಗದ ಅಂತ್ಯದವರೆಗೂ ಬಡ್ಡಿ ಸಮೇತ ತೀರಿಸುವ ಒಪ್ಪಂದ ಮಾಡಿಕೊಂಡರು. ಇದರಿಂದಲೇ ಶ್ರೀನಿವಾಸನನ್ನು ಬಡ್ಡಿ ಕಾಸಿನವನು ಎಂದು ಕರೆಯುತ್ತಾರೆ. ಈಗ ಭಕ್ತರು ಶ್ರೀನಿವಾಸನಿಗೆ ಸಮರ್ಪಿಸುವ ಕಾಣಿಕೆಗಳೆಲ್ಲವೂ ಕುಬೇರನ ಸಾಲದ ಕೆಳಗೆ ಜಮಾ ಆಗುತ್ತಿದೆ. ಪದ್ಮಾವತಿ ಹಾಗೂ ಶ್ರೀನಿವಾಸನ ಮದುವೆ 3 ಲೋಕದವರು ಬಾಯಿ ಮೇಲೆ ಬೆರಳಿಟ್ಟು ಆಶ್ಚರ್ಯದಿಂದ ನೋಡುವ ರೀತಿಯಲ್ಲಿ ತುಂಬಾ ಅದ್ಧೂರಿಯಾಗಿ ದೇವಾನು ದೇವತೆಗಳು, ಋಷಿ ಮುನಿಗಳು ಮುಂತಾದ ಪುಣ್ಯಾತ್ಮರೆಲ್ಲರೂ ಸೇರಿಕೊಂಡು ಅತಿ ವೈಭವದಿಂದ ನಡೆಸಿದರು. ಮದುವೆಯ ನಂತರ ದೇವಾನು ದೇವತೆಗಳು, ಋಷಿ ಮುನಿಗಳು ಅವರವರ ಲೋಕಕ್ಕೆ ಹೊರಟು ಹೋದರು. ಬಳಿಕ ಆಕಾಶರಾಜನ ಸೋದರನಾದ ತೊಂಡಮಾನ ಹಾಗೂ ಆಕಾಶರಾಜನ ಮಗನಾದ ವಸುಧಾಮನ ಮಧ್ಯೆ ಯುದ್ಧ ನಡೆದಾಗ ಶ್ರೀನಿವಾಸ ಅವರಿಬ್ಬರ ಮಧ್ಯೆ ಸಂಧಾನ ಮಾಡಿದರು. ಅದರ ನಂತರ ವೆಂಕಟೇಶ್ವರ ಸ್ವಾಮಿ ಶೇಷಾಚಲಂ ಪರ್ವತದ ಮೇಲೆ ಒಂದು ಮಂದಿರ ಕಟ್ಟಿಕೊಡುವಂತೆ ತೊಂಡಮಾನನಿಗೆ ಹೇಳಿದರು. ತೊಂಡಮಾನ ಪುಷ್ಕರಣಿಯ ದಕ್ಷಿಣ ದಡದಲ್ಲಿ ಪೂರ್ವಕ್ಕೆ ಮುಖ ಮಾಡಿದಂತ ಚಿನ್ನದ ಆಲಯವೊಂದನ್ನು ನಿರ್ಮಿಸಿ ಶ್ರೀನಿವಾಸನಿಗೆ ಕೊಟ್ಟ. ಅಂದಿನಿಂದ ಪದ್ಮಾವತಿ ಹಾಗೂ ಶ್ರೀನಿವಾಸ ಆ ಮಂದಿರದಲ್ಲಿ ವಾಸವಿದ್ದರು. ಆ ಮಂದಿರದ ಹೆಸರೇ ಆನಂದ ನಿಲಯ. ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ದೇವಿಯ ಅನುಮತಿ ಪಡೆದು ಲಕ್ಷ್ಮೀ ದೇವಿಗಾಗಿ ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿದ್ದ ಪದ್ಮಕುಂಡ, ಪಂಚಗಂಗಾ, ರುದ್ರಪ್ರಯಾಗ ಮುಂತಾದ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಕಠಿಣವಾದ ತಪಸ್ಸು ಶುರು ಮಾಡಿದರು. ಆದರೂ ಕೂಡ ಲಕ್ಷ್ಮೀ ದೇವಿಯ ದರ್ಶನ ಸಿಗಲಿಲ್ಲ. ಆಕಾಶವಾಣಿಯ ಸಲಹೆಯ ಮೇರೆಗೆ ವೆಂಕಟೇಶ್ವರ ಸ್ವಾಮಿ ಸುಖಮಹರ್ಷಿಯ ಆಶ್ರಮದಲ್ಲಿ ಲಕ್ಷ್ಮೀ ದೇವಿಯ ದರ್ಶನಕ್ಕಾಗಿ ಘೋರವಾದ ತಪಸ್ಸು ಮಾಡುತ್ತಿದ್ದರೆ ಇತ್ತ ಪದ್ಮಾವತಿ ಶ್ರೀನಿವಾಸ ಹೋಗಿ ತುಂಬಾ ವರ್ಷಗಳಿಂದ ಹಿಂದಿರುಗಿ ಬರದ ಕಾರಣ ಅವರಿಗಾಗಿ ತಪಸ್ಸು ಶುರು ಮಾಡಿದಳು. ಅವರಿಬ್ಬರ ತಪಸ್ಸನ್ನು ನೋಡಿ ದೇವಾನು ದೇವತೆಗಳೆಲ್ಲರೂ ಲಕ್ಷ್ಮೀ ದೇವಿಯನ್ನು ಮಹಾವಿಷ್ಣುವಿನ ಹತ್ತಿರ ಹೋಗುವಂತೆ ಬೇಡಿಕೊಂಡರು. ಇಷ್ಟೆಲ್ಲ ಆಗಲು ಕಾರಣವಾದ ಭೃಗು ಮಹರ್ಷಿ ಲಕ್ಷ್ಮೀ ದೇವಿ ಹತ್ತಿರ ಬಂದು ಕ್ಷಮಿಸುವಂತೆ ಕೇಳಿಕೊಂಡರು. ಆಗ ದೇವಿ ಕರುಣಿಸಿ ಕಾರ್ತಿಕ ಹುಣ್ಣಿಮೆಯಂದು ಪ್ರಸನ್ನ ವದನದಿಂದ ಶಾಂತ ಸ್ವರೂಪಳಾಗಿ ಅರಳಿದ ತಾವರೆಯ ಮಧ್ಯದಿಂದ ಚಿನ್ನದ ಕಾಂತಿಯಿಂದ ಪಳಪಳನೆ ಹೊಳೆಯುತ್ತಾ ವೆಂಕಟೇಶ್ವರ ಸ್ವಾಮಿಗೆ ದರ್ಶನ ಕೊಟ್ಟರು. ಸಂತೋಷದಿಂದ ವೆಂಕಟೇಶ್ವರ ಸ್ವಾಮಿ
ಲಕ್ಷ್ಮೀದೇವಿಯ ಹತ್ತಿರ ಓಡೋಡಿ ಹೋಗಿ ಇನ್ನೆಂದೂ ಕೂಡ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಹೇಳಿ ಅವರ ಕೊರಳಿನಲ್ಲಿ ಇದ್ದಂತ ಹೂಮಾಲೆಯನ್ನು ತೆಗೆದು ದೇವಿಯ ಕೊರಳಿಗೆ ಹಾಕಿದರು. ಬಳಿಕ ವೆಂಕಟೇಶ್ವರ ಸ್ವಾಮಿ ತಿರುಮಲದಲ್ಲಿ ಲಕ್ಷ್ಮೀ ಸಮೇತರಾಗಿ ಬೆಟ್ಟದ ಮೇಲೆ ತಲುಪಿದರು. ಅಲ್ಲಿ ಲಕ್ಷ್ಮೀದೇವಿ ಅವರ ನಿವಾಸವಾದ ಸ್ವಾಮಿಯ ವಕ್ಷಸ್ಥಳದೊಳಗೆ ಪ್ರವೇಶಿಸಿದಾಗ ವೆಂಕಟೇಶ್ವರನ ಬರುವಿಕೆಗಾಗಿಯೇ ತಪಸ್ಸು ಮಾಡುತ್ತಾ ಕುಳಿತಿದ್ದ ಪದ್ಮಾವತಿಗೆ ಅವರ ಹೃದಯದ ಬಲಭಾಗವನ್ನು ವೆಂಕಟೇಶ್ವರ ಸ್ವಾಮಿ ಬಿಟ್ಟುಕೊಟ್ಟರು. ಆ ರೀತಿ ವ್ಯೂಹ ಲಕ್ಷ್ಮಿ ಎಂಬ ಹೆಸರಿನಲ್ಲಿ ಲಕ್ಷ್ಮೀದೇವಿ, ಭೂತಕಾರುಣ್ಯ ಲಕ್ಷ್ಮಿ ಎಂಬ ಹೆಸರಿನಲ್ಲಿ ಪದ್ಮಾವತಿ ದೇವಿ ವೆಂಕಟೇಶ್ವರ ಸ್ವಾಮಿಯ ಹೃದಯದ ಒಳಗೆ ನೆಲೆಸಿದ್ದಾರೆ. ಬ್ರಹ್ಮದೇವರು ಕಲಿಯುಗಾಂತ್ಯದವರೆಗೂ ಇಲ್ಲೇ ಇರುವಂತೆ ಮಹಾವಿಷ್ಣುವನ್ನು ಬೇಡಿದಾಗ ಅವರು ಶೇಷಾದ್ರಿಯ ಮೇಲೆ ಶಿಲೆಯಾಗಿ ನೆಲೆಸಿ ಭೂಲೋಕದ ಪ್ರಜೆಗಳಿಗೆ ಪುಣ್ಯ ಮಾರ್ಗವನ್ನು ತೋರಿಸುತ್ತಾ ಬೇಡಿದ ಕೋರಿಕೆಗಳನ್ನು ಈಡೇರಿಸುತ್ತಾ ಭೂಲೋಕದಲ್ಲಿ ಧರ್ಮವನ್ನು ಕಲಿಯುಗಾಂತ್ಯದವರೆಗೂ ಕಾಪಾಡಲು ಶ್ರೀ ವೆಂಕಟೇಶ್ವರ ಸ್ವಾಮಿಯಂತೆ ತಿರುಮಲ ಬೆಟ್ಟದ ಮೇಲೆ ನೆಲೆಸಿದ್ದಾರೆ. ಆದರೆ ಶ್ರೀ ಮಹಾವಿಷ್ಣು ಅವತಾರಗಳೆಲ್ಲವೂ ರಾಕ್ಷಸ ಸಂಹಾರಕ್ಕಾಗಿ, ಅಧರ್ಮದ ವಿರುದ್ಧ ಧರ್ಮವನ್ನು ಗೆಲ್ಲಿಸುವುದಕ್ಕಾಗಿ, ಸಕಲ ಸೃಷ್ಟಿಗಾಗಿ ಧರಿಸಿರುವಂತ ದಶಾವತಾರಗಳೇ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಆದರೆ ವೆಂಕಟೇಶ್ವರ ಸ್ವಾಮಿ ಒಂದು ನಿರ್ದಿಷ್ಟವಾದ ಕಾರ್ಯ ಸಿದ್ಧಿಗಾಗಿ ಅವತರಿಸಿದಂತ ಅವತಾರವಲ್ಲ. ಮಹಾವಿಷ್ಣು ಅವರ ಇಷ್ಟದ ಮೇರೆಗೆ ಮಹಾಲಕ್ಷ್ಮಿಯ ಪ್ರೀತಿಗಾಗಿ ಭೂಲೋಕಕ್ಕೆ ಬಂದ ಕಾರಣ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ವೆಂಕಟೇಶ್ವರ ಸ್ವಾಮಿಯ ಅವತಾರ ಪರಿಗಣಿಸಲಾಗಲಿಲ್ಲ. ಓಂ ನಮೋ ವೆಂಕಟೇಶ್ವರಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.